ಪತ್ನಿಗೆ ಶೂಟೌಟ್ ಮಾಡಿದ ಕೇಸ್ನಲ್ಲಿ ರಣರೋಚಕ ಅಪ್ಡೇಟ್ ಸಿಗ್ತಾ ಇದೆ. ಡಿವೋರ್ಸ್ ಕೇಳಿದ್ದ ಪತ್ನಿಯನ್ನ ಕೊಲ್ಲೋಕ್ಕೂ ಮುನ್ನ ಆತ ಮಾಡಿದ್ದೇನು? ಪತ್ನಿ ಭುವನೇಶ್ವರಿ ಕೊಲ್ಲೋಕ್ಕೂ ಮುನ್ನ ಬಾಲಮುರುಗನ್ ಮಾಡಿದ್ದೇನು ಗೊತ್ತಾ? ರಸ್ತೆಯಲ್ಲೇ ಟ್ರಿಗರ್ ಒತ್ತುವ ಮುನ್ನ ಪತಿ ಕಾಲ್ ಮಾಡಿದ್ಯಾರಿಗೆ? ಪತ್ನಿಯನ್ನ ಶೂಟೌಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ರೋಚಕ ಅಪ್ಡೇಟ್ ಸಿಗ್ತಾ ಇದೆ. ಪತ್ನಿ ಭುವನೇಶ್ವರಿ ಕೊಲ್ಲೋಕ್ಕೂ ಮುನ್ನ ಬಾಲಮುರುಗನ್ ಏನ್ ಮಾಡಿದ? ರಸ್ತೆಯಲ್ಲೇ ಟ್ರಿಗರ್ ಒತ್ತುವ ಮುನ್ನ ಆತ ಕಾಲ್ ಮಾಡಿದ್ದ, ಅದು ಯಾರಿಗೆ? ಕೊಲೆಗೂ ಮುನ್ನ ಸಾಕಷ್ಟು ಪ್ಲಾನ್ ಅನ್ನ ಮಾಡಿದ್ದ ಈ ಕಿರಾತಕ ಪತಿ. ತಮಿಳುನಾಡಿನ ಮೋಸ್ಟ್ ವಾಂಟೆಡ್ ರೌಡಿಗಳನ್ನ ಭೇಟಿ ಮಾಡಿದ್ದ. ಮೌಳೇಶ್ ಎಂಬ ಖತರ್ನಾಕ್ ರೌಡಿಯನ್ನ ಈತ ಕಾಂಟ್ಯಾಕ್ಟ್ ಮಾಡಿದ್ನಂತೆ. ಪತ್ನಿಯನ್ನ ಕೊಲ್ಲಬೇಕು ಅಂತೇಳಿ 15 ಲಕ್ಷಕ್ಕೆ ಸುಪಾರಿ ಕೊಡೋದಕ್ಕೆ ಡೀಲ್ ಮಾಡಿದ್ನಂತೆ. ಸಿಸಿಟಿವಿ ಇಲ್ಲದ ಕಡೆ ಭುವನೇಶ್ವರಿಯನ್ನ ಕೊಲ್ಲೋಕೆ ಪ್ಲಾನ್ ಕೊಟ್ಟಿದ್ದ ಐನಾತಿ ಅನ್ನುವಂತ ವಿಚಾರ ಗೊತ್ತಾಗ್ತಾ ಇದೆ. ರೌಡಿ ಮೌಳೇಶ್ಗೆ ಪಿಸ್ತೂಲ್ ಅನ್ನ ಕೊಟ್ಟು ಕೊಲೆ ಮಾಡು ಅಂತೇಳಿ ಸುಪಾರಿ ಕೂಡ ಕೊಟ್ಟಿದ್ನಂತೆ. ಆದ್ರೆ ಕೊಲೆ ಮಾಡೋದಕ್ಕೆ ಡಬಲ್ ರೇಟ್ ಬೇಕು ಅಂತ ರೌಡಿ ಮೌಳೇಶ್ ಡಿಮ್ಯಾಂಡ್ ಮಾಡಿದಾನೆ. ಕೊಲೆ ಮಾಡೋಕ್ ತುಂಬಾ ಟೈಮ್ ಬೇಕು ಅಂತ ಕೂಡ ಆತ ಹೇಳಿದಾನೆ ರೌಡಿ. ಆದ್ರೆ ಲೇಟ್ ಮಾಡಬೇಡ, ತಕ್ಷಣ ಕೊಲ್ಲೋಕೆ 25 ಲಕ್ಷ ಕೊಡ್ತೀನಿ ಅಂತ ಕೂಡ ಈತ ಡೀಲ್ ಕುದುರಿಸಿದ್ನಂತೆ. ಕೆಲಸ ತಡ ಆಗ್ತಾ ಇದೆ ಅಂತ ಗೊತ್ತಾದ ಕೂಡಲೇ ಬೇರೆ ಯಾರನ್ನು ನೆಚ್ಕೊಳ್ಳೋದು ಬೇಡ, ನಾನೇ ಕೊಂದು ಬಿಡೋಣ ಅಂತೇಳಿ ತಾನೇ ಪತ್ನಿಯನ್ನ ಕೊಂದಿದ್ದ ಬಾಲಮುರುಗನ್. ಅದೊಂದ್ ಕಡೆ ಈಗ ಬಾಲಮುರುಗನನ್ನ ಬಂಧಿಸಿ ಪಿಸ್ತೂಲ್ ಮೂಲವನ್ನ ಹುಡುಕ್ತಾ ಇದ್ದಾರೆ ಪೊಲೀಸರು. ಆತ ಶೂಟೌಟ್ ಮಾಡೋದಕ್ಕೂ ಮುನ್ನ ಏನ್ ರೋಡ್ನಲ್ಲೇ ಪ್ಲಾನ್ ಮಾಡ್ಕೊಂಡು ಬಂದಿದ್ನಲ್ಲ, ಟ್ರಿಗರ್ ಒತ್ತದಾಗ ಫೋನ್ ಮಾಡಿದ್ದಾನೆ. ಬಹುಶಃ ಇದೇ ವಿಚಾರವಾಗಿ ಆತನೊಟ್ಟಿಗೆ ಅವ್ನು ಮಾತನಾಡಿರ್ಬೋದು, ನಿನ್ ಕೈಲಿ ಆಗತ್ತಾ ಇಲ್ಲ ನಾನೇ ಮಾಡ್ಲಾ ಅಂತ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಜಯ್, ಆತ ಏನೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದ ಅನ್ನುವಂತ ಒಂದೊಂದೇ ವಿಚಾರಗಳು ಗೊತ್ತಾಗ್ತಾ ಇದೆಯಲ್ಲ, ಏನೇನ್ ಪ್ಲಾನ್ಗಳು ನಡೆಸಿದ ಆತ ಅಂತ ಕೊಲೆ ಮಾಡೋದಕ್ಕೆ ಮುನ್ನ? ಖಂಡಿತ ಪ್ರಭು, ಅಂದ್ರೆ ಕಳೆದ ತಿಂಗಳು ಅಂದ್ರೆ ಡಿಸೆಂಬರ್ 23ರ ಸಂಜೆಯಲ್ಲಿ ವ್ಯಕ್ತಿ ಅಂತ ಹೇಳಿ ಆಕೆಯನ್ನ ನಡು ರಸ್ತೆಯಲ್ಲಿ ಗುಂಡಿಕ್ಕಿ ಒಂದು ಕೊಲೆಯನ್ನ ಮಾಡಿದ. ನಂತರ ಆತನೇ ಹೋಗಿ ಮಾಗಡಿ ರೋಡ್ ಪೊಲೀಸ್ ಠಾಣೆಯಲ್ಲಿ ಹೋಗಿ ನೇರವಾಗಿ ಆತನೇ ಸರೆಂಡರ್ ಕೂಡ ಆಗಿದ್ದ. ಇಲ್ಲಿ ಒಂದು ವಿಚಾರಣೆಯನ್ನ ಮಾಡುವಂತ ಸಂದರ್ಭದಲ್ಲಿ ಪೊಲೀಸರಿಗೆ ಕೆಲವೊಂದಷ್ಟು ವಿಚಾರಗಳು ಕೂಡ ಬೆಳಕಿಗೆ ಬರುತ್ತೆ. ಅಂದ್ರೆ ಇಲ್ಲಿ ಕೊಲೆ ಮಾಡುವಂತ ಸಂದರ್ಭದಲ್ಲಿ ಆತ ಯಾವೆಲ್ಲ ಪ್ಲಾನ್ಗಳನ್ನ ಹಾಕಿದ, ಯಾವ ರೀತಿಯಾಗಿ ಕೊಲೆಯನ್ನ ಮಾಡ್ಬೇಕು ಅಂತೇಳಿ ಸಾಕಷ್ಟು ಒಂದು ಪ್ಲಾನ್ ಅನ್ನ ರೂಪಿಸ್ಕೊಂಡಿದ್ದ. ಅದೇ ರೀತಿಯಾಗಿ ಆತನ ಹಿನ್ನೆಲೆಯನ್ನ ಕೆದಕಿದಂತ ಪೊಲೀಸ್ನವ್ರಿಗೆ ಈತ ಕೆಲವೊಂದಷ್ಟು ಆನ್ಲೈನ್ ಮೂಲಕವಾಗಿ ಯಾರು ಕೊಲೆಯನ್ನ ಮಾಡ್ತಾರೆ ಸುಪಾರಿ ತೆಗೆದುಕೊಂಡು ಅಂತವ್ರನ್ನ ಹುಡುಕಾಟವನ್ನು ಕೂಡ ಮಾಡಿದ್ದ. ಹೀಗೆ ಮಾಡ್ತಿದ್ದಂತ ಸಂದರ್ಭದಲ್ಲಿ ತಮಿಳುನಾಡಿನಲ್ಲಿ ಒಬ್ಬ ರೌಡಿ ಶೀಟರ್ ಕೂಡ ಪರಿಚಯ ಆಗ್ತಾನೆ. ಆತನಿಗೆ 1.5 ಲಕ್ಷ ಹಣವನ್ನು ಕೂಡ ಕೊಟ್ಟಿರ್ತಾನೆ. ನನ್ನ ಹೆಂಡತಿನ ಈ 1.5 ಲಕ್ಷ ಹಣವನ್ನ ಕೂಡ ಕೊಟ್ಟಿರ್ತಾನೆ. ಅದೇ ರೀತಿಯಾಗಿ ಈ ಕೊಲೆ ಮಾಡಿದಂತ ನಂತರವಾಗಿ ಯಾವ ರೀತಿಯಾಗಿ ನೀನೇನಾದ್ರೂ ತಪ್ಪಿಸ್ಕೊಂಡಿದ್ಯಾ ಅಥವಾ ಅರೆಸ್ಟ್ ಆದಂತ ಸಂದರ್ಭದಲ್ಲಿ ಕೂಡ ಬೇಲಿನ ವ್ಯವಸ್ಥೆಯನ್ನು ಕೂಡ ನಾನೇ ಮಾಡ್ತೀನಿ ಅಂತ ಹೇಳಿ ಒಂದು ಅಮೌಂಟ್ ಅಂದ್ರೆ 10 ರಿಂದ 15 ಲಕ್ಷದವರೆಗೂ ಕೂಡ ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಾನೆ. ಅದೇ ರೀತಿಯಾಗಿ ಈಗ ಅದಕ್ಕೆ ಕಸ್ಟಡಿಗೆ ಪಡೆದಿರುವಂತ ವ್ಯಕ್ತಿ ಏನಿದ್ದಾನೆ ಮೌಳೇಶ್ ಅಂತ, ಆತನನ್ನು ಕೂಡ ಎಂಕ್ವೈರಿನ ಪೊಲೀಸರು ಮಾಡ್ತಾ ಇದ್ದಾರೆ. ಎಂಕ್ವೈರಿ ಮಾಡುವಂತ ಸಂದರ್ಭದಲ್ಲಿ ಮೌಳೇಶ್ ಕೂಡ ಕೆಲವೊಂದಷ್ಟು ವಿಚಾರಗಳನ್ನ ಬಾಯ್ಬಿಟ್ಟಿದ್ದಾನೆ. ಅಂದ್ರೆ ಇಲ್ಲಿ ನಾನು ತೆಗೆದುಕೊಂಡಿರೋದು ಕೇವಲ 1.5 ಲಕ್ಷದಲ್ಲಿ. ಓಕೆ ಆದ್ರೆ ಓಕೆ, ಥ್ಯಾಂಕ್ ಯು ಅಜಯ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.